ಹೇಳ ಒಂದು ವೇಚನ ಇನ್ನೊಂದು 5 ನಿಮಿಷ. ಪ್ರಮೋಟರ್ಗಳು ಇರ್ತಾರಲ್ಲ, ಈಗ ಅವನಿಗೆ ಟಾರ್ಗೆಟ್ ಇರುತ್ತೆ. ಇನ್ಸೆಂಟಿವ್ಸ್ಗೋಸ್ಕರ ನಾವ್ ಯಾವ್ದೋ ಕೇಳ್ಕೊಂಡ್ರೆ ಅವ್ರು ಇನ್ಯಾವ್ದೋ ತಗ್ಲಾಕ್ ಕಳಿಸ್ತಾರೆ. ನಾನ್ ಅಂಗಡಿಲಿ ಟ್ರೈ ಮಾಡ್ತೀನಿ. ನೋಡಿ ಹಿಂಗಾಗತ್ತೆ ಪರಿಸ್ಥಿತಿಗಳು. ನನ್ನ ಫ್ರೆಂಡು ಮೊಬೈಲ್ ತಗೊಳಕ್ಕೆ ಅಂತ ಹೋಗಿದ್ದಾನೆ ಶೋರೂಮ್ಗೆ. ಇವನು ವಿವೋ ಫೋನ್ ತಗೊಳ್ಬೇಕು ಅಂತ ಹೋಗಿರೋದು. ಬಟ್ ಅಲ್ಲಿ F29 ಓಪೋದು ತಗ್ಲಾಕ್ ಕಳ್ಸಿದ್ದಾರೆ. ನೀವ್ ಯಾವ್ದಾದ್ರು ಫೋನ್ ನ ಸ್ಟೋರ್ ಅಲ್ಲಿ ತಗೋಬೇಕು ಅಂದಾಗ ಇದೇ ಫೋನ್ ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟು ಹೋಗ್ಬಿಡಿ, ಅದೇ ಫೋನ್ ತಗೊಳ್ಳಿ. ನೀವು ಕೇಳ್ಕೊಂಡು ಹೋಗೋದೇ ಒಂದು, ಶಾಪ್ ಅವರು ತಗ್ಲಾಕ್ ಕಳ್ಸೋದೇ ಒಂದು. ಏನಕ್ಕಂದ್ರೆ ಅವ್ರು ಪ್ರಮೋಟರ್ಗಳು ಇರ್ತಾರೆ. ಯಾವ ಹುಡುಗಂದು ಟಾರ್ಗೆಟ್ ರೀಚ್ ಆಗಿಲ್ವೋ ಆ ಹುಡುಗ ಮುಂದೆ ಬಂದು ಅವ್ನ್ ಟಾರ್ಗೆಟ್ ನ ರೀಚ್ ಮಾಡೋದಕ್ಕೋಸ್ಕರ ಓಪೋದನ್ನು ಓಪೋನೇ ಸೇಲ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ನೀವು ಕೇಳ್ಕೊಂಡು ಹೋದ್ರೆ ಸ್ಯಾಮ್ಸಂಗ್. ಹಿಂಗಿರುತ್ತೆ ಸಿಚುಯೇಷನ್. ಅಂತ ಟೈಮಲ್ಲಿ ಪ್ರಮೋಟರ್ಗಳು ಅವ್ರು ಏನೇ ತಿಪ್ಪರ್ಲಾಗ ಹಾಕಿದ್ರು, ಇಲ್ಲ ಸರ್ ಬೇಡ, ನನಗೆ ಈ ಫೋನೇ ಬೇಕು, ನಾನು ಕೇಳ್ಕೊಂಡ್ ಬಂದಿರೋದು ಯಾವ್ದು, ಆ ಫೋನ್ ಇದೆಯಾ ನಿಮ್ಮ ಹತ್ರ, ಇದ್ರೆ ಕೊಡಿ, ಇಲ್ಲ ನಾನು ಬೇರೆ ಶಾಪ್ ಹೋಗ್ತೀನಿ ಅಂತ ಹೇಳಿ ಅಷ್ಟೇ. ಅಂದ್ರೆ ಬರೀ ಮೊಬೈಲ್ ವಿಷಯದಲ್ಲೇ ಅಂತ ಹೇಳ್ತಿಲ್ಲ ನಾನು, ಯಾವ್ದೇ ವಿಷಯದಲ್ಲಾಗ್ಲಿ ನೀವ್ ಯಾವ್ದನ್ನ ತಗೋಬೇಕು ಅನ್ಕೊಂಡ್ ಮನ್ಸಲ್ಲಿ ಇಟ್ಕೊಂಡು ಹೋಗಿರ್ತಾರೋ ಅದನ್ನೇ ತಗೊಳ್ಳಿ. ನೋಡಿ ಇವಾಗ ಒಂದ್ ತಗೊಂಡು ಇನ್ನು 3 ದಿನ ಆಗಿಲ್ಲ, ನನ್ಗೆ ಯಾಕೋ ಇಷ್ಟ ಆಗ್ತಿಲ್ಲ ಮಗ ಫೋನು, ಸೇಲ್ ಮಾಡ್ಬೇಕು ವಾಪಸ್ಸು ಅಂತಾನೆ. ಹೊಸ ಫೋನು 3 ದಿನನೇ ಆಗಿದ್ರು ಸೆಕೆಂಡ್ ಫೋನ್ ಲೆಕ್ಕನೆ 25,000 ಕೊಟ್ಟು ತಗೊಂಡಿದ್ದಾನೆ. ಕಮ್ಮಿ ಅಂದ್ರೂ ಈಗ 15ಕ್ಕೋ 16ಕ್ಕೋ ಕೇಳ್ತಾರೆ. 10,000 ಲಾಸ್ 3 ದಿನಕ್ಕೆ. ಈ ತರ ದಯವಿಟ್ಟು ನೀವುಗಳು ಯಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ.